ಮಹದಾಯಿ ಯೋಜನೆ ಅನುಷ್ಠಾನ ತಡೆಗೆ ಗೋವಾ ಸರ್ಕಾರ ಕುತಂತ್ರ ರೂಪಿಸ್ತಾ ಇದೆ. ಮಹದಾಯಿ ಜಲಾನಯನ ಪ್ರದೇಶದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ಮಾಡ್ತಾ ಇದೆ ಅಂತ ಗೋವಾ ಸಿಎಂ ಆರೋಪಿಸಿದ್ರು. ಹೀಗಾಗಿ ಇವತ್ತು ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಪ್ರವಾಹ ಪ್ರಾಧಿಕಾರದ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಲಿಕ್ಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಗ್ರಾಮಕ್ಕೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವಂತಹ ಕಾಮಗಾರಿಯನ್ನ ಮಹದಾಯಿ ಪ್ರವಾಹ ಪ್ರಾಧಿಕಾರ ಬಯಲಿಗೆಳೆಯುತ್ತೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸವಾಲ್ ಹಾಕಿದರು. ಮಳಿಗೆ ತೆರವು ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಹಗ್ಗಜಗ್ಗಾಟ ನಡೆದಿದೆ. ನಗರ ಸೌಂದರ್ಯೀಕರಣಕ್ಕೆ ಸ್ಥಳೀಯ ಶಾಸಕ ಭರತ್ ರೆಡ್ಡಿ ಒತ್ತು ನೀಡ್ತಾ ಇದ್ದಾರೆ. ಆದರೆ ಹಳೆ ಮಳಿಗೆ ತೆರವಿಗೆ ಮಾಜಿ ಸಚಿವ ಶ್ರೀರಾಮುಲು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತ ಶಾಸಕ ಭರತ್ ರೆಡ್ಡಿ ರಸ್ತೆ ಅಗಲೀಕರಣ, ಬೀದಿ ಬದಿ ವ್ಯಾಪಾರ ತೆರವು ಬಳಿಕ ಈಗ ಸರ್ಕಾರಿ ಕಚೇರಿಗಳ ಸೌಂದರ್ಯೀಕರಣಕ್ಕೆ ಶಾಸಕರು ಒತ್ತು ನೀಡ್ತಾ ಇದ್ದಾರೆ. ಹೀಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳನ್ನು ದೂರ ಇಡೋದಕ್ಕೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆಗೆ ಹಳೆಯ ಮಳಿಗೆ ತೆರವಿಗೆ ಸೂಚನೆ ನೀಡಿದ್ದಾರೆ. 20ಕ್ಕೂ ಹೆಚ್ಚು ಹಳೆ ಮಳಿಗೆಗಳ ತೆರವಿಗೆ ಸೂಚನೆ ನೀಡಿದ್ದಾರೆ. ಆದರೆ ಇದಕ್ಕೆ ಪತ್ರ ಬರಹಗಾರರಿಂದ ವಿರೋಧ ವ್ಯಕ್ತವಾಗಿದೆ. ಅಲ್ಲದೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಹೇಗಿತ್ತೋ ಹಾಗೆ ಇರಲಿ, ಮಳಿಗೆಯನ್ನು ತೆರವು ಮಾಡಿದರೆ ಜನ ಎಲ್ಲಿ ಹೋಗಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೆರವು ಆದೇಶ ವಾಪಸ್ ಪಡೆಯುವವರೆಗೂ ಪ್ರತಿಭಟನೆ ನಡೆಯುತ್ತೆ ಅಂತ ರಾಮುಲು ಹೇಳಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ, ಈ ಸಬ್ ರಿಜಿಸ್ಟರ್ ಆಫೀಸು ಸುಮಾರಾಗಿ 40-45 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಇಲ್ಲಿ ಪತ್ರ ಬರೆಯುವಂತ ಏನು ಪತ್ರಗಾರರಿದ್ದಾರೋ ಅವರು ಅನೇಕ ವರ್ಷಗಳಿಂದ ಇಲ್ಲೇ ಕುಣಿದಲ್ಲಿ ಕಷ್ಟಗಳಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಜನರಿಗೆ ಇವತ್ತು ಈ ಮಳಿಗೆ ಕಟ್ಟಿದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಆಗಲ್ಲ, ಜನರ ಸಲುವಾಗಿ ಬಂದಂತ ಟೈಮಲ್ಲಿ ಅವ್ರಿಗೆ ಗಾಳಿ ಮಳೆ ಬಿಸಿಲು ಆಗ್ಬಾರ್ದು ಅನ್ನೋ ಕಾರಣದಿಂದ ಅಲ್ಲಿ ಕಟ್ಟಿದ್ದಂತ ಜನ ಅಲ್ಲೇ ಕುಂತಿದ್ರೆ ಇವುಗಳೊಳಗೆ ಅಲ್ಲಿ ಬರೆಯೋದು ಕಲ್ತಾರ. ಹಂಗಾಗಿ ಅಲ್ಲೇ ಕೆಲಸ ಮಾಡ್ಕೊಂತ ಬಂದ್ರೆ ದಿಢೀರ್ನ ಅಂತೇಳಿ ಸರ್ಕಾರ ಇವತ್ತು ಅವ್ರನ್ನ ತೆರವುಗೊಳಿಸ್ಬೇಕು ಅಂತೇಳಿ ಆದೇಶ ಮಾಡಿದನ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಎಂತ ಪರಿಸ್ಥಿತಿಯಲ್ಲಿ ಕೂಡ ಇವತ್ತೆಲ್ಲ ಕೊಡಗಿನಲ್ಲಿ ಕ್ಷಮಿಸು ಕಾವೇರಿ ಅಭಿಯಾನ ನಡೆಸಿದ್ದ ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ. ಕ್ಷಮಿಸು ಕಾವೇರಿ ರಿಪಬ್ಲಿಕ್ ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನಿರಂಜನ್ ಸಮಿತಿ ಅಧ್ಯಕ್ಷರು ಹಿರಿಯ ಅಧಿಕಾರಿಗಳ 9 ಜನ ತಜ್ಞರ ಸಮಿತಿಯನ್ನು ರಚಿಸಿದೆ. ಪರಿಶೀಲನೆ ನಡೆಸಿ 2 ವಾರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಕ್ಕೆ ಸೂಚನೆ ನೀಡಿದೆ. ವಿಧಾನ ಪರಿಷತ್ನಲ್ಲೂ ಕೂಡ ಕಾವೇರಿ ಅಭಿಯಾನ ಪ್ರತಿಧ್ವನಿಸಿತ್ತು. ಕೋಲಾರ ನಗರಸಭೆಯ 35 ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೀದಿಗಳಲ್ಲಿ ಜನರು ಓಡಾಡುವುದಕ್ಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ರಸ್ತೆಯಲ್ಲಿ ಜನರಿಗಿಂತ ನಾಯಿಗಳ ಅಬ್ಬರವೇ ಜೋರಾಗಿದೆ. ಇದರಿಂದ ರಸ್ತೆಯಲ್ಲಿ ಜನರು ಓಡಾಡುವುದು ಕಷ್ಟವಾಗಿದೆ. ಅಷ್ಟೇ ಅಲ್ಲದೆ ಮಟನ್ ಚಿಕನ್ ಅಂಗಡಿಗಳ ಮುಂದೆಯೂ ಕೂಡ ನೂರಾರು ನಾಯಿಗಳು ಸದಾ ಬಿಡಾರ ಹೂಡಿವೆ. ಇದರಿಂದ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಕಚ್ಚಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗುವಂತಾಗಿದೆ. ಹಾಸನ ಸಂಸದ ಶ್ರೇಯಸ್ ಪಟೇಲ್ ಹೊಳೆ ನರಸೀಪುರದಲ್ಲಿ ಕರೆದಂತಹ ಚೊಚ್ಚಲ ಸಭೆಗೆ ಆರ್ಐ ಮತ್ತು ಡಿಟಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಸಿಟ್ಟಾಗಿದ್ದಾರೆ. ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿ ಇದೆಯಾ ಅಂತ ಸಿಟ್ಟಿಗೆದ್ದು ತಹಸೀಲ್ದಾರ್ ಕೃಷ್ಣಮೂರ್ತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಭೆಗೆ ಉಪ ತಹಸೀಲ್ದಾರ್ ಶಿರಸ್ತೇದಾರ್ ಕರೆಸುವಂತೆ ತಾಕೀತು ಮಾಡಿದ್ದಾರೆ. ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿ ಇರಲಿಲ್ಲ ಅಂತಾದರೆ ಹೇಳ್ಬಿಡಿ ಅಂತ ಸಂಸದರು ಗುಡುಗಿದ್ದಾರೆ. ನೀವೊಬ್ಬರೇ ಮಾಡ್ತೀರಾ ಸರ್? ಎಲ್ಲ ಅದಕ್ಕೆ ಹೇಳಿದ್ರೆ ಕೇಂದ್ರ ಪುರಸಭೆಯವರು 12 ಗಂಟೆಗೆ ಇಲ್ಲಿ ಹೇಳಿದ್ರೆ 2 ಗಂಟೆ ಅಲ್ಲಿ ಹೇಳಿದ್ರೆ ನಾವು ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ ಆಯ್ತು. ಫೋನ್ ಮಾಡಿದ್ದೀವಿ, ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ, ನಾನೇ ಪಾಪ ನಿಮ್ಮನ್ನ 1 ಅವರ್ ಅಂತ ಕಾಯಿಸಿದ್ದೀನಿ. ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ ಡಿ ಟಿ ಆರ್ ಐ ಮೇಲೆ ನಾನು ಖಚಿತ ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳೋಂಥದ್ದೆಲ್ಲ ಅದು ಈಗ ಒಂದು ಬರ್ತಾವ್ರೆ ಅಂತಂದ್ರೆ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿಕ್ಷಕರು ಯಾರು ಇದರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸು, ಒಬ್ರಿಗೆ ಅದು ಬೇರೆಯವ್ರು ಬಂದ್ರೆ ಇಷ್ಟು ದಿವಸ ನಡೀತು ನೋಡಿ ಸರ್, ಇಷ್ಟು ದಿವಸ ಏನು ನಡೀತು